ಅಸ್ತು ಎನ್ನುವ ಅಶ್ವಿನಿ ದೇವತೆಗಳು. ಹೌದು, ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲೂ ಮುಸ್ಸಂಜೆ ಪ್ರದೋಷಕಾಲ ಹೊತ್ತಿನಲ್ಲಿ ಕೆಟ್ಟ ಮಾತು ಚಿಂತನೆಗಳನ್ನು ಆಡದೆ ಸದ್ವಿಚಾರ, ಸಚ್ಚಿಂತನೆ, ದೇವರ ಸ್ಮರಣೆ, ಒಳ್ಳೆಯ ಮಾತು, ಬಾಯಿಪಾಠ ಹೇಳಿಕೊಳ್ಳುವುದು, ಸ್ತೋತ್ರ ಪಠಣ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ಅಶ್ವಿನಿ ಕುಮಾರರು ಹೊನ್ನ ರಥದಲ್ಲಿ ಕುಳಿತು ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ. ಅವರು ಯಾವಾಗಲೂ ಅಸ್ತು ತಥಾಸ್ತು ಎಂದು ಹೇಳುತ್ತಿರುತ್ತಾರೆ. ಅವರು ಹಾಗೆ ಹೇಳುವುದರಿಂದ ಭೂಲೋಕದಲ್ಲಿ ನಾವು ಏನು ಮಾಡುತ್ತೇವೋ ಅದರ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ ಒಳ್ಳೆಯ ಮಾತನಾಡಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟ ಮಾತನಾಡಿದರೆ ಕೆಟ್ಟದ್ದು ಆಗುತ್ತದೆ ಎಂದು ಹಿರಿಯರು ಹೇಳುವ ವಾಡಿಕೆ ಇತ್ತು. ಹಾಗಾದರೆ ಅಶ್ವಿನಿ ದೇವತೆಗಳು ಯಾರು? ಇವರಿಂದ ಆಗುವ ಪ್ರಯೋಜನಗಳೇನು? ಇವರನ್ನು ನಾವು ಯಾವ ರೀತಿ ಪ್ರಾರ್ಥನೆಗಳನ್ನು ಮಾಡಬೇಕು? ಎಲ್ಲ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಸ್ತ್ರೀ ಪುರುಷ ವಶೀಕರಣ ಯಂತ್ರ ಸಿದ್ಧಿಗಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನೇ ಭೇಟಿ ಮಾಡಿ. ಅಶ್ವಿನಿ ದೇವತೆಗಳು ಯಾರು ಅನ್ನುವುದಕ್ಕೆ, ಇವರು ಭಗವಾನ್ ಸೂರ್ಯದೇವ ಹಾಗೂ ಸನ್ಯದೇವಿಯ ಮಕ್ಕಳು. ಅಶ್ವಿನಿ ದೇವತೆಗಳು ಅಶ್ವರೂಪ ಮಾನವ ದೇಹದಲ್ಲಿದ್ದಾರೆ. ಇದಕ್ಕೆ ಕಾರಣ ಸೂರ್ಯನ ಪತ್ನಿ ಸನ್ಯಾದೇವಿ ವಿಶ್ವಕರ್ಮನ ಮಗಳು. ಸೂರ್ಯನ ತಾಪ ತಾಳಲಾರದೆ ಸ್ವಲ್ಪ ದಿನಗಳ ಮಟ್ಟಿಗೆ ವಿಶ್ರಾಂತಿಗಾಗಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳ ಗುರುತು ಯಾರಿಗೂ ತಿಳಿಯಬಾರದೆಂದು ಹೆಣ್ಣು ಕುದುರೆ ರೂಪ ಧಾರಣೆ ಮಾಡಿ ವಿಹರಿಸುತ್ತಾಳೆ. ಸಂಚರಿಸುತ್ತಿದ್ದ ಸೂರ್ಯನಿಗೆ ಅವಳ ಗುರುತು ಸಿಕ್ಕಿತು. ಅವನು ಗಂಡು ಕುದುರೆ ರೂಪ ಧಾರಣೆ ಮಾಡಿ ಬಂದು ಅವಳ ಜೊತೆ ವಿಹರಿಸುತ್ತಾನೆ. ಅವರಿಬ್ಬರು ಸಂಯೋಗದಿಂದ ಕುದುರೆ ಮುಖ ಮಾನವ ಶರೀರ ಹೊಂದಿರುವ ಅವಳಿ ಮಕ್ಕಳು ಜನಿಸುತ್ತಾರೆ. ಇವರ ಹೆಸರು ಅಶ್ವಿನಿ ಕುಮಾರರು. ಅಪ್ರತಿಮ ಸುಂದರರು. ಇಬ್ಬರು ಸದಾಕಾಲ ಜೊತೆಯಲ್ಲೇ ಇರುವವರು. ಇವರು ವಾಸಿಸುವುದು ದೇವಲೋಕದಲ್ಲಾದರೂ ಪ್ರತಿನಿತ್ಯ ಚಿನ್ನದ ರಥದಲ್ಲಿ ಭೂಮಿಗೆ ಬಂದು ಭೂ ಸಂಚಾರ ಮಾಡುತ್ತಾ ಬಂದು ನೇಗಿಲು ಹಿಡಿದು ಹೊಲ ಉಳುತ್ತಾರೆ. ಉಳುವಾಗ ಒಂದು ಸಾರಿ ಅಂಶಗಳನ್ನು ಹೂಡುತ್ತಾರೆ, ಮತ್ತೊಂದು ಸಾರಿ ಗರುಡವನ್ನು, ಮತ್ತೊಂದು ಸಾರಿ ಕತ್ತೆಗಳನ್ನು ನೇಗಿಲಿಗೆ ಹೂಡುತ್ತಾರೆ. ಭೂಲೋಕದಲ್ಲಿ ಹೆಚ್ಚಾಗಿ ಯಜ್ಞ ಯಾಗಾದಿಗಳು ಮಾಡುವ ಜಾಗದಲ್ಲಿ ಸಂಚಾರ ಮಾಡುತ್ತಾರೆ. ಹಿಂದಿನ ಕಾಲದಲ್ಲಿ ಯಾವುದೇ ತಾಪತ್ರಯ, ಅನಾರೋಗ್ಯ ಉಂಟಾದರೆ ಹಾಗೂ ಸಂಪತ್ತಿಗೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸುತ್ತಾರೆ. ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ತಥಾಸ್ತು ಎಂದು ಹೇಳುತ್ತಿರುತ್ತಾರೆ. ಅವರ ಅನುಗ್ರಹದಿಂದ ಆರೋಗ್ಯ, ಸಂಪತ್ತು, ಶಾಂತಿ ಮತ್ತು ಜ್ಞಾನ ಲಭಿಸುತ್ತದೆ. ಅವರು ಸಂಚರಿಸುವ ಸಮಯದಲ್ಲಿ, ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ಒಂದು ಪುಟ್ಟ ಕೆಲಸವನ್ನು ಮಾಡಬೇಕು. ಸೂರ್ಯಾಸ್ತಕ್ಕೆ 24 ನಿಮಿಷ ಇರುವಾಗ 5 ಗಂಟೆಯಿಂದ 6 ಗಂಟೆಯ ಒಳಗೆ ಅಥವಾ 6:30ಯ ಒಳಗೆ ನೀವು ಕೈಕಾಲುಗಳನ್ನು ತೊಳೆದು ಮನಷ್ಟಾರ್ಥಿ ಸಿದ್ಧಿಗಾಗಿ ಸಂಕಲ್ಪ ಮಾಡಬೇಕು. 1, 5, 7, 13, 21 ಅಥವಾ 48 108 ಸಲ ಜಪ ಮಾಡಿದರೂ ತಪ್ಪಿಲ್ಲ. 7 ದಿನ ಅಥವಾ 21, 41 ದಿನಗಳ ಕಾಲ ನೀವು ಇಷ್ಟಾರ್ಥ ಸಿದ್ಧಿಗಾಗಿ ಇದನ್ನು ಹೇಳಿ ಜಪ ಮಾಡಬೇಕು. ಈ ಒಂದು ಮಂತ್ರ ತುಂಬ ಪವರ್ಫುಲ್ ಆದ ಮಂತ್ರ. ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ. ಈ ಮಂತ್ರವನ್ನು ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಅಶ್ವಿನಿ ದೇವತೆಗಳು ಯಾವಾಗಲೂ ತಥಾಸ್ತು ಎಂದು ಹೇಳುತ್ತಿರುತ್ತಾರೆ. ಅಂತಹ ಸಮಯದಲ್ಲಿ ಈ ಮಂತ್ರಗಳನ್ನು ಹೇಳಿಕೊಂಡು ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಬೇಡಿಕೊಂಡರೆ ಆಯಿತು. ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿಯೇ ಆಗುತ್ತದೆ. ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ತೊಂದರೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೊಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.